ನಮಸ್ತೆ ಸ್ನೇಹಿತರೆ, ನವೋದಯ ಅಡ್ಮಿಟ್ ಕಾರ್ಡ್ ಅವೈಲೇಬಲ್ ಇದೆ. ಗೂಗಲ್ ಕ್ರೋಮಿಂದ ಡೌನ್ಲೋಡ್ ಮಾಡ್ಬೋದು. ಯಾವ ರೀತಿ ಡೌನ್ಲೋಡ್ ಮಾಡಬೇಕು, ಎರರ್ಗಳು ಬಂದರೆ ಯಾವ ರೀತಿ ಸಾಲ್ವ್ ಮಾಡಬೇಕು, ಮತ್ತು ಇನ್ನೊಂದು ಇಂಪಾರ್ಟೆಂಟ್, ಡೌನ್ಲೋಡ್ ಮಾಡಿದ್ರಾ ಆಮೇಲೆ ಏನೇನು ತಪ್ಪು ಮಾಡಬಾರ್ದು, ಹಾಗೆಯೇ ಮೊಬೈಲ್ನಲ್ಲಿ ಯಾವ ರೀತಿ ಇದು ನವೋದಯ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡೋದು ಅನ್ನೋ ಮಾಹಿತಿ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ನವೋದಯ ಅಡ್ಮಿಟ್ ಕಾರ್ಡ್ ಅಂದರೆ ಏನು, ಇದು ಯಾವ ರೀತಿ ಅಂದರೆ ಈಗ ನಮಗೆ ಮಕ್ಕಳಿಗೆ ಎಕ್ಸಾಮಲ್ಲಿ ಹಾಲ್ ಟಿಕೆಟ್ ಕೊಡ್ತಾರಲ್ಲ, ಅದೇ ಥರ ಇದು ನವೋದಯ ಅಡ್ಮಿಟ್ ಕಾರ್ಡ್. ನಾವು ರಿಜಿಸ್ಟರ್ ಮಾಡಿರ್ತೀವಲ್ಲ, ನಾವು ಅಪ್ಲಿಕೇಶನ್ ಹಾಕಿರ್ತೀವಿ, ಅದರಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಸಿಕ್ಕಿರುತ್ತೆ. ಆ ನಂಬರ್ ಯೂಸ್ ಮಾಡಿ ನಾವು ಇದು ನವೋದಯ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೋದು. ಆಮೇಲೆ ಇದರಲ್ಲಿ ಏನೇನಿರುತ್ತೆ, ನಾವು ಅಪ್ಲಿಕೇಶನ್ ಹಾಕಿದಾಗ ಫಿಲ್ ಮಾಡಿರೋಂತಹ ಪ್ರತಿಯೊಂದು ಇನ್ಫಾರ್ಮೇಷನ್ ಇದರಲ್ಲಿ ಇರುತ್ತೆ. ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ರೋಲ್ ನಂಬರ್ ಇರುತ್ತೆ, ನೇಮು, ಇದೆಲ್ಲದರ ಮಾಹಿತಿನೂ ಇರುತ್ತೆ. ಆಗಿದ್ರೆ ಈ ಕಾರ್ಡನ್ನು ಯಾವ ರೀತಿ ನೆಟ್ಟಲ್ಲಿ ಡೌನ್ಲೋಡ್ ಮಾಡೋದು ಏನು ಇದ್ರ ಕಂಪ್ಲೀಟ್ ಮಾಹಿತಿನ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಸ್ಟೆಪ್ಸ್ನ. ಮೊದಲನೇದಾಗಿ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದರೆ ಅಥವಾ ಮೊಬೈಲ್ ಇತ್ತು ಅಂತಂದರೆ ಅದರಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡಿ, ಅಲ್ಲಿ ಹೋಗ್ಬಿಟ್ಟು ನವೋದಯ ಅಡ್ಮಿಟ್ ಕಾರ್ಡ್ 2025 ಕ್ಲಾಸ್ 6 ಅಡ್ಮಿಟ್ ಕಾರ್ಡ್ ಅಂತಂದೇ ಟೈಪ್ ಮಾಡಿ. ನವೋದಯ ಅಡ್ಮಿಟ್ ಕಾರ್ಡ್ 2025 ಕ್ಲಾಸ್ 6 ಅಂತ ಟೈಪ್ ಮಾಡಿದರೆ, ಅಂದರೆ ನಾವೀಗ ಯಾವ ಎಕ್ಸಾಮಿಗೆ ಯಾವ ಇಯರ್ಗೆ ಅಡ್ಮಿಷನ್ ಮಾಡಿಸ್ತೀವಿ, 2025ಕ್ಕೆ ಯಾವ ಕ್ಲಾಸಿಗೆ ಅಡ್ಮಿಟ್ ಮಾಡ್ತಿದ್ದೀವಿ, ನಾನು ಮಾಡ್ತಾ ಇರೋದು 6ನೇ ಕ್ಲಾಸಿಗೆ. ಸೊ ನನ್ನ ಮಗಳದು ಅಪ್ಲಿಕೇಶನ್ ಹಾಕಿದ್ದೀನಿ. ಸೊ ಅದನ್ನು ಓಪನ್ ಮಾಡಬೇಕು. 2025 6ನೇ ಕ್ಲಾಸ್ ಅಂತ ಕೊಟ್ಟರೆ ಇಲ್ಲಿ ಫಸ್ಟ್ನೇ ಲಿಂಕ್ ಬರುತ್ತೆ, ನವೋದಯ ವಿದ್ಯಾ ಸಮಿತಿ ಅಂತಂದೇಳಿ. ಇದು ಮೊದಲನೇ ಲಿಂಕು. ಇದು ನವೋದಯದ್ದು ಅಫಿಷಿಯಲ್ ಪೇಜ್ ಆಗಿರುತ್ತೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಅಫಿಷಿಯಲ್ ಪೇಜ್ ಏನಿರುತ್ತೆ ಅದನ್ನ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಫಾರ್ ಕ್ಲಾಸ್ 6 ಈ ಥರ ಬರುತ್ತೆ 2025. ಆಮೇಲೆ ಇಲ್ಲಿ ಕೆಳಗಡೆ ನೋಡಿ ಸ್ನೇಹಿತರೆ, ಹೆಲ್ಪ್ ಡೆಸ್ಕ್ ಫೋನ್ ನಂಬರ್, ಏನಾದರೂ ಹೆಲ್ಪ್ ಬೇಕಾಯಿತು ಅಂತ ಅಂದರೆ ಇಲ್ಲಿ ಫೋನ್ ನಂಬರ್ ಇದ್ದಾವೆ. ಆ ಫೋನ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು, ಅಥವಾ ಇಮೇಲ್ ಐ ಡಿ ಇದೆ, ಇಮೇಲ್ ಐ ಡಿಗೆ ನೀವು ಮೆಸೇಜ್ ಹಾಕ್ಬೋದು. ಇನ್ ಕೇಸ್ ಏನಾದರೂ ಎರರ್ ಬಂತು, ಏನಾದರೂ ಸಾಲ್ವ್ ಆಗ್ತಾ ಇಲ್ಲ, ಏನಾದರೂ ಡೌನ್ಲೋಡ್ ಮಾಡ್ಬೇಕಾದ್ರೆ ಏನಾದರೂ ಟೆಕ್ನಿಕಲ್ ಇಶ್ಯೂ ಆಯಿತು, ಈ ಥರ ಇಶ್ಯೂಗಳಿಗೆ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸರಿನಾ? ಹಾಗಿದ್ರೆ ಇಲ್ಲಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಮೊದಲನೇ ಲಿಂಕ್, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಕ್ಯಾಂಡಿಡೇಟ್ ಕಾರ್ನರ್ ಅಂತ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದ ತಕ್ಷಣ ಇಲ್ಲಿ ಮೊದಲನೇದು ಲಿಂಕ್, ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ಸ್ ಫಾರ್ ಕ್ಲಾಸ್ 6 ಅಂತ ಇದೆ, 2025 ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಮಗಳದು ಅಡ್ಮಿಟ್ ಕಾರ್ಡ್ ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಬೇಕು. ಮತ್ತು ಡೇಟ್ ಆಫ್ ಬರ್ತ್, ನಿಮ್ಮ ಮಗುವಿನ ಹುಟ್ಟಿದ ದಿನಾಂಕನ ಇಲ್ಲಿ ಎಂಟರ್ ಮಾಡಬೇಕು. ಕೆಳಗಡೆ ಒಂದು ಸಮ್ ಕೊಟ್ಟಿದ್ದಾರೆ, ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಇದೇ ಇರುತ್ತೆ, ಕೂಡೋದು ಅಥವಾ ಕಳೆಯೋದಿರುತ್ತೆ. ಅದನ್ನ ಉತ್ತರನ ನಾವಿಲ್ಲಿ ಆನ್ಸರ್ ಫಿಲ್ ಮಾಡಿ ಸೈನ್ ಇನ್ ಅಂತ ಕೊಡಬೇಕಾಗುತ್ತೆ. ರಿಜಿಸ್ಟ್ರೇಷನ್ ನಂಬರ್ ಅಂದರೆ ಏನು, ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾಗ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಅಂತ ಒಂದು ಕೊಟ್ಟಿರ್ತಾರೆ, ಆ ನಂಬರ್ನ ನಾವಿಲ್ಲಿ ಫಿಲ್ ಮಾಡಬೇಕು. ಓಕೆನಾ? ನಾನೀಗ ಇಲ್ಲಿ ನನ್ನ ಮಗಳದು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಫಿಲ್ ಮಾಡ್ತೀನಿ. ನಾನು ನನ್ನ ಮಗಳದು ಅಂದರೆ ನಿಮ್ಮ ಮಗುವಿನ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಹಾಕಿ, ಹಾಗೇನೆ ಡೇಟ್ ಆಫ್ ಬರ್ತನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು. ನಿಮ್ಮ ಮಗುವಿನ ಹುಟ್ಟಿದ ದಿನಾಂಕನ ಸೆಲೆಕ್ಟ್ ಮಾಡಿ, ಮತ್ತು ಕೆಳಗಡೆ ಒಂದು ಸಮ್ ಕೊಟ್ಟಿದ್ದಾರೆ ಅದನ್ನು ಮಾಡಬೇಕು. ಮಾಡಿ ನಾವೇನು ಮಾಡಬೇಕು, ಸಬ್ಮಿಟ್ ಕೊಡಬೇಕು. ಇದು ಅಂದರೆ ಲಾಗಿನ್ ಅಂತ ಕೇಳುತ್ತೆ. ಯಾಕೆ ಅಂತಂದರೆ ಇದು ನಮ್ಮ ಮಗುವಿನ ಸ್ಟೂಡೆಂಟ್ ಲಾಗಿನ್ ಟೈಪ್. ಇನ್ಮೇಲೆ ನಮಗೆ ಇನ್ ಕೇಸ್ ಮಗು ಏನಾದರೂ ಮುಂದೆ ಹೋಯ್ತು, ಸೆಲೆಕ್ಟ್ ಆಯಿತು ಅಂತಂದರೆ ಇದೇ ಲಾಗಿನ್ ಯೂಸ್ ಮಾಡಿನೇ ನಾವು ಮುಂದೆ ಏನಾದರೂ ಅಪ್ಡೇಟ್ಸ್ ನಾವು ತಿಳ್ಕೊಬಹುದು. ಸೊ ಇಲ್ಲಿ ಲಾಗಿನ್ ಆಗಿದ್ದೀನಿ ನಾನು. ಲಾಗಿನ್ ಆದ ತಕ್ಷಣ ಇಲ್ಲಿ ನೋಡಿ ಮೊದಲನೇ ಒಂದು ಲಿಂಕ್ ಕಾಣಿಸ್ತದೆ, ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೇನಾಗುತ್ತೆ, ಇಲ್ಲಿ ಡೌನ್ಲೋಡ್ ಆಗೋದು ಕಾಣಿಸುತ್ತೆ. ಇಲ್ಲಿ ಡೌನ್ಲೋಡ್ಸಲ್ಲಿ ಹೋದರೆ ನಮಗೆ ಮಗುವಿಂದು ಅಡ್ಮಿಟ್ ಕಾರ್ಡ್ ನೋಡಿ ಇಲ್ಲಿ
ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗಿದೆ ನನ್ನ ಮಗಂದು. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಡ್ಮಿಟ್ ಕಾರ್ಡ್ ಏನಾಯ್ತು ಡೌನ್ಲೋಡ್ ಆಯ್ತು. ಇದರಲ್ಲಿ ಏನೇನು ಇರುತ್ತೆ, ನಾನು ಮುಂಚೆನೇ ಹೇಳಿದಾಗೆ ಎಲ್ಲ ಮಾಹಿತಿನೂ ಇರುತ್ತೆ. ಅದ್ರ ಜೊತೆಯಲ್ಲಿ ಇನ್ನು ನಮ್ದು ಎಕ್ಸಾಮ್ ಸೆಂಟರ್ ಎಲ್ಲಿ, ಏನು ಮಗುವಿಂದ ಎಕ್ಸಾಮ್ ಸೆಂಟರ್ ಎಲ್ಲಿ ಅಲರ್ಟ್ ಆಗಿದೆ, ಮತ್ತೆ ಟೈಮಿಂಗ್ಸ್ ಏನು, ಇದೆಲ್ಲ ಮಾಹಿತಿನೂ ಕೂಡ ಇದರಲ್ಲಿ ಅಡ್ಮಿಟ್ ಕಾರ್ಡಲ್ಲಿ ಇರುತ್ತೆ. ಇದಿಷ್ಟು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡೋದಾಯ್ತು. ಹಾಗೇನೆ ಏನಾದರೂ ಎರರ್ ಬಂದರೆ ಯಾವ ರೀತಿ ಮಾಡೋದು, ನೀವು ಒಂದ್ಸಲ ಅಡ್ಮಿಟ್ ಕಾರ್ಡನ್ನ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ತೀರಾ, ಡೇಟ್ ಆಫ್ ಬರ್ತ್ ಹಾಕ್ತೀರಾ, ಸೈನ್ ಇನ್ ಅಂತ ಕೊಡ್ತೀರಾ, ಸಾಲ್ವ್ ಮಾಡಿ ಲಾಗಿನ್ ಆಗಲ್ಲ. ಏನಾದ್ರು ರಿಜಿಸ್ಟ್ರೇಷನ್ ನಂಬರ್ ಮಿಸ್ ಆಗಿರುತ್ತೆ ಅಥವಾ ಡೇಟ್ ಆಫ್ ಬರ್ತ್ ಬೈ ಮಿಸ್ಟೇಕ್ ಆಗಿ ತಪ್ಪಾಗಿ ಸೆಲೆಕ್ಟ್ ಆಗಿರುತ್ತೆ. ಒಂದ್ಸಲ ಅಲ್ಲ 2 ಸಲ ನೀಟಾಗಿ ನೋಡಿ ಸೈನ್ ಇನ್ ಅಂತ ಕೊಡಿ. ಇಲ್ಲ ಇನ್ನೂ ಡೌನ್ಲೋಡ್ ಆಗ್ತಾ ಇಲ್ಲ, ಪೇಜ್ ಓಪನ್ ಆಗ್ತಾ ಇಲ್ಲ ಅಂತಂದ್ರೆ ಏನಾದರೂ ಅಪ್ಡೇಟ್ಸ್ ಆಗ್ತಾ ಇರುತ್ತೆ ಅಥವಾ ಸರ್ವರ್ ಡೌನ್ ಇರುತ್ತೆ. ಸೊ ಇಂಥ ಟೈಮಲ್ಲಿ ಬೇಗ ಡೌನ್ಲೋಡ್ ಆಗಲ್ಲ. ಒಂದು 5 ನಿಮಿಷ 10 ನಿಮಿಷ ಬಿಟ್ಟು ಮತ್ತೆ ಟ್ರೈ ಮಾಡಿ, 100% ಆಗೇ ಆಗುತ್ತೆ. ಆಗಿಲ್ಲ ಅಂತಂದ್ರೆ ನಾನು ನಿಮಗೆ ಆಗಲೇ ಹೇಳಿದ್ನಲ್ಲ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಮೇಲ್ ಐಡಿಗೆ ಮೇಲ್ ಮಾಡಬಹುದು. ಇದು ಆಮೇಲೆ ಈಗ ಇದರಲ್ಲಿ ಏನು ಅಂತಂದ್ರೆ ಮಾಹಿತಿ ಇದೆ. ನಾನು ಆಗ್ಲೇ ಹೇಳಿದೆ, ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಿದ್ರ ಅದರಲ್ಲಿ ಮತ್ತೇನು ಮಿಸ್ಟೇಕ್ಸ್ ಮಾಡಬಾರ್ದು. ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ ಅದೇ ಅಡ್ಮಿಟ್ ಕಾರ್ಡ್ ಅಲ್ಲೇ ಕೆಳಗಡೆ ಪ್ರಿಂಟ್ ಆಗಿದ್ದಾರೆ. ಅದರಲ್ಲಿ ಏನೇನು ಅಂತ ನಾನು ನಿಮಗೆ ಒಂದೊಂದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಿದ್ರಿ ಅಂದ ತಕ್ಷಣ ಇದು ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಇದನ್ನ ಏನ್ ಮಾಡ್ಬೇಕು, ಜೆರಾಕ್ಸ್ ಮಾಡ್ತಾರಲ್ಲ ಇವಾಗೆಲ್ಲ ಮೊಬೈಲ್ನ ಜೆರಾಕ್ಸ್ ಮಿಷಿನ್ಗೆ ಕನೆಕ್ಟ್ ಮಾಡಿರ್ತಾರೆ. ಸೊ ಅಲ್ಲಿ ಪ್ರಿಂಟ್ ಔಟ್ ತಕ್ಕೊಡ್ತೀವಿ ಅಂತಂದ್ರೆ ಅಲ್ಲಿ ಹೋಗಿ ತೆಗೆಸ್ಕೋಬಹುದು, ಅಥವಾ ಪ್ರಿಂಟ್ ಔಟ್ ತಕ್ಕೊಡೋ ಹತ್ರನೇ ಹೋಗಿ ನಾವೇನ್ ಮಾಡ್ಬೋದು, ಪ್ರಿಂಟ್ ಔಟ್ ತೆಗೆಸ್ಕೊಂಡ್ಬರ್ಬೋದು. ಇದು ಈಸಿಲಿ ಈ ಸ್ಟೆಪ್ ಆಗಿದೆ. ಈಗ ನಾವು ಪ್ರಿಕಾಷನ್ಸ್ ಎಕ್ಸಾಮ್ಗೂ ಮುಂಚೆ ತೆಗೆದುಕೊಳ್ಬೇಕಾಗಿರೋಂಥ ಪ್ರಿಕಾಷನ್ಸ್ ಏನೇನು ಅಂತ ನೋಡೋಣ. ಕ್ಯಾಂಡಿಡೇಟ್ಸ್ ಅಂದ್ರೆ ಮಕ್ಕಳು ಏನು ಎಕ್ಸಾಮ್ ಬರೆಯೋಕೆ ಅಂತ ಹೋಗ್ತಾರಲ್ಲ ಅವರಿಗೆ ಮೊದಲನೇದು ಏನು ರೂಲ್ಸ್ ಕೊಟ್ಟಿದ್ದಾರೆ ಅಂದ್ರೆ ಅಡ್ಮಿಟ್ ಕಾರ್ಡ್ ಇಲ್ಲದೇನೆ ಅವ್ರನ್ನ ಯಾವ ಕಾರಣಕ್ಕೂ ಅಲೋ ಮಾಡಲ್ಲ. ಏನೇ ರೀಸನ್ ಹೇಳಿದ್ರು ಅವ್ರನ್ನ ಅಲೋ ಮಾಡೋದಿಲ್ಲ. ಅಡ್ಮಿಟ್ ಕಾರ್ಡ್ ಬೇಕೇ ಬೇಕು. ಮತ್ತೆ ಅಡ್ಮಿಟ್ ಕಾರ್ಡ್ ಜೊತೆಗೆ ಏನೇನು ಅಲೋ ಮಾಡ್ತಾರೆ, ಅಡ್ಮಿಟ್ ಕಾರ್ಡ್ ಜೊತೆಗೆ ಒಂದು ಪೆನ್ನು ಬ್ಲ್ಯಾಕ್ ಆರ್ ಬ್ಲೂ ಇವೆರಡರಲ್ಲಿ ಒಂದು ಪೆನ್ಸಿಲ್ ಒಯ್ಬೋದಾ? ಖಂಡಿತ ಇಲ್ಲ. ಬ್ಲ್ಯಾಕ್ ಆರ್ ಬ್ಲೂ ಪೆನ್, ಜೆಲ್ ಪೆನ್ ತಗೊಂಡು ಹೋಗಂಗಿಲ್ಲ, ಬಾಲ್ ಪೆನ್. ಯಾಕೆಂದ್ರೆ ನೀರೇನಾದ್ರು ಮಿಸ್ ಆಗಿ ಟಚ್ ಆಯ್ತಂದ್ರೆ ಯಾವ್ದು ಮಾರ್ಕಿಂಗ್ ಮೇಲೆ ಜೆಲ್ ಪೆನ್ ಬೀಳಲ್ಲ. ಸೊ ಬಾಲ್ ಪೆನ್ನೇ ಆಗ್ಬೇಕು. ಇದು ಇಷ್ಟನ್ನು ಇದರಲ್ಲಿ ಮೆನ್ಷನ್ ಮಾಡಿರುವಂತಹ ರೂಲ್ಸ್. ಆಮೇಲೆ ನೀವು ಒಂದ್ಸಲ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ತೀರಾ. ಡೌನ್ಲೋಡ್ ಮಾಡಿದ ತಕ್ಷಣ ಏನಾಗುತ್ತೆ, ನೀವು ಚೆಕ್ ಮಾಡ್ಬೇಕು ಮೊದಲು ನಿಮ್ಮ ಮಗುವಿನ ಡೀಟೇಲ್ಸ್ ಎಲ್ಲ ಅದೇ ರೀತಿ ಇದೆನಾ, ಏನಾದ್ರು ಹೆಚ್ಚು ಕಡಿಮೆ ಆಗಿದೆನಾ, ಅಥವಾ ಏನಾದ್ರು ಎರರ್ ಇದೆನಾ, ನೇಮ್ ಏನಾದ್ರು ಮಿಸ್ ಮ್ಯಾಚ್ ಆಗಿದೆನಾ, ಯಾವ್ದಾದ್ರು ಇನ್ಫಾರ್ಮೇಶನ್ ಮಿಸ್ ಮ್ಯಾಚ್ ಆಗಿದೆನಾ. ಆ ರೀತಿ ಮಿಸ್ ಮ್ಯಾಚ್ ಆಯ್ತು ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ JNV. ಈ ಮಗುವಿನ ಸ್ಥಳ ಬಂದ್ಬಿಟ್ಟು ದಾವಣಗೆರೆ. ಸೊ ದಾವಣಗೆರೆ ಅಂತ ಕೊಟ್ಟಿದ್ದಾರೆ. ನಿಮ್ಮ ಪ್ರತಿಯೊಂದು ಅಡ್ಮಿಟ್ ಕಾರ್ಡ್ ಅಲ್ಲೂ ಒಂದು ಮೇಲ್ ID ಅಡ್ರೆಸ್ ಕೊಟ್ಟಿರ್ತಾರೆ. ಆ ಮೇಲ್ IDಗೆ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ಯಾವುದೇ ರೀತಿಯಾದಂತಹ ಮೊಬೈಲ್ ಆಗಲಿ ಕ್ಯಾಲ್ಕುಲೇಟರ್ ಆಗಲಿ ಅದನ್ನ ಅಲೋ ಮಾಡೋದಿಲ್ಲ. ಎರಡನೇದು. ನಾಲ್ಕನೇದು ಏನು ಅಂದ್ರೆ ಯಾವುದೇ ರೀತಿಯಾದಂತಹ ನೋಟ್ಸ್ಗಳನ್ನಾಗ್ಲಿ ಏನಾದ್ರು ಪೇಪರ್ಸ್ಗಳನ್ನಾಗ್ಲಿ ಆರ್ಟಿಕಲ್ಗಳನ್ನಾಗ್ಲಿ ಅಲೋ ಮಾಡೋದಿಲ್ಲ. ಇದು 4ನೇ ರೂಲ್ಸ್. 5ನೇದು ಏನು ಅಂತಂದ್ರೆ ಮಗು ಎಷ್ಟು ಗಂಟೆಗೆ ಪ್ರೆಸೆಂಟ್ ಇರಬೇಕು ಅಂದ್ರೆ 10:00ವರೆಗೆ ಕರೆಕ್ಟಾಗಿ ಅಲ್ಲಿ ಎಕ್ಸಾಮ್ ಹಾಲಲ್ಲಿ ಪ್ರೆಸೆಂಟ್ ಇರಬೇಕು ಮಗು. ಎಕ್ಸಾಮ್ ಕಾಮೆಂಟ್ಸ್ ಆಗೋದು ಯಾವಾಗ 11:15 ಏನ್ ಮಾಡ್ತಾರೆ ಅವರು, ಕ್ವಶನ್ ಪೇಪರ್ನ ಓದ್ಕೊಳ್ಳೋದಿಕ್ಕೆ ಅಂತ ಕೊಡ್ತಾರೆ. ಅದು 15 ನಿಮಿಷ ಏನಕ್ಕೆ ಕೊಡ್ತಾ ಇದ್ದಾರೆ ಅಂದ್ರೆ 1ರಿಂದ 80 ಕ್ವಶನ್ಸ್ ಇರುತ್ತಲ್ಲ, 1ರಿಂದ 80ವರೆಗೂ ಕಂಟಿನ್ಯೂ ಸೀರಿಯಲ್ ಆಗಿ ನಂಬರ್ಸ್ ಇದಾವ, ಕ್ವಶನ್ಸ್ ಎಲ್ಲ ಕರೆಕ್ಟ್ ಇದೆನಾ, ಇದನ್ನೆಲ್ಲ ಚೆಕ್ ಮಾಡೋದಕ್ಕೋಸ್ಕರ 15 ನಿಮಿಷ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಎಕ್ಸಾಮ್ ಬರೆಯೋದಕ್ಕೆ ಆನ್ಸರ್ ಮಾಡೋದಕ್ಕೆ ಕೊಡೋದು 11:00ವರೆಗೆ. 11:30ಯಿಂದ 1:00ವರೆವರೆಗೂ ಎಕ್ಸಾಮ್ ನಡೆಯುತ್ತೆ. 1:00ಗಿಂತ ಮುಂಚೆನೆ ಯಾವ ಕಾರಣಕ್ಕೂ ಮಗು ಹೊರಗಡೆ ಬರೋ ಹಾಗಿಲ್ಲ. ಇದು ಇಷ್ಟು ರೂಲ್ಸ್. ಆಮೇಲೆ ಒಂದು ಕ್ವಶನ್ಗೆ 4 ಆನ್ಸರ್ಸ್ ಇರುತ್ತೆ, ABCD ಅಂತ. ಅದರಲ್ಲಿ ಮಗು ಪ್ರತಿಯೊಂದು ಕ್ವಶನ್ ಅಟೆಂಡ್ ಮಾಡಿರ್ಲೇಬೇಕು. ಯಾವ್ದಾದ್ರು ಒಂದಕ್ಕೆ ಆನ್ಸರ್ ಫಿಲ್ ಮಾಡಿರ್ಲೇಬೇಕು OMR ಶೀಟ್ ಅಲ್ಲಿ. ಇಲ್ಲ, ಇದು ಒಂದು ರೂಲ್ಸು. ಆಮೇಲೆ ನೆಕ್ಸ್ಟ್ ಏನು ಅಂತಂದ್ರೆ, ಈಗ ನೀವು ಮೀಡಿಯಂ ಮೆನ್ಷನ್ ಮಾಡಿರ್ತೀರ, ಇಲ್ಲಿ ಅಪ್ಲಿಕೇಶನ್ ಆಗ್ಬೇಕಾರೆ ಇಂಗ್ಲಿಷ್ ಮೀಡಿಯಂ ಅಥವಾ ಅಲ್ಲಿ ಯಾವ ಕಾರಣಕ್ಕೂ ಚೇಂಜ್ ಮಾಡಲ್ಲ. ಇಂಗ್ಲಿಷ್ ಮೀಡಿಯಂ ಮೆನ್ಷನ್ ಮಾಡಿದ್ರೆ ಇಂಗ್ಲಿಷ್ ಮೀಡಿಯಂ ಕ್ವಶನ್ ಪೇಪರೇ ನಿಮಗೆ ಕೊಡೋದು. ಅಲ್ಲಿ ಹೋಗ್ಬಿಟ್ಟು ನಮಗೆ
ಇಲ್ಲ ಮೀಡಿಯಂ ಚೇಂಜ್ ಆಗಬೇಕು ಅಂತ ಡಿಮ್ಯಾಂಡ್ ಮಾಡಕ್ಕೆ ಬರೋದಿಲ್ಲ. ಇದು ಒಂದು ರೂಲ್ಸ್. ಆಮೇಲೆ OMR ಶೀಟಲ್ಲಿ ಯಾವುದೇ ರೀತಿಯಾದಂಥ ಸ್ಕ್ರ್ಯಾಚ್ ಮಾಡೋದು, ಇಂಟು ಮಾರ್ಕ್ ಮಾಡೋದು, 2-3 ಮಾಡೋದು, ಆ ಥರ ಓವರ್ ರೈಟ್ ಮಾಡಂಗಿಲ್ಲ. ಪೆನ್ಸಿಲಿಂದ ಮಾರ್ಕ್ ಮಾಡೋದು ಆ ಥರ ಯಾವುದನ್ನು ಅವರು ಅಲೋ ಮಾಡೋದಿಲ್ಲ. ಆಮೇಲೆ ಏನಾದರೂ ವೈಟರ್ ಯೂಸ್ ಮಾಡಿದರೆ ಅಥವಾ ಕಲರ್ ರಿಲೇಟೆಡ್ ಏನಾದ್ರು ಯೂಸ್ ಮಾಡಿ ಮತ್ತೆ ಮಾಡಿದ್ರೆ ಅದನ್ನ OMR ಶೀಟ್ನ ಅವರು ಕನ್ಸಿಡರ್ ಮಾಡೋದಿಲ್ಲ. ಇದಿಷ್ಟು ಇಂಪಾರ್ಟೆಂಟ್ ರೂಲ್ಸ್. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಏನಾದ್ರು ಚೀಟಿಂಗ್ ಮಾಡ್ಬೇಕಾದ್ರೆ ಏನಾದ್ರು ಮಗು ಸಿಕ್ಬಿತ್ತು ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಡಿಸ್ಕ್ವಾಲಿಫೈ ಮಾಡ್ತಾರೆ. ಇದಿಷ್ಟು ಎಕ್ಸಾಮ್ ರಿಲೇಟೆಡ್ ಇನ್ಫಾರ್ಮೇಶನ್, ಏನೇನು ಮಿಸ್ಟೇಕ್ ಮಾಡಬಾರ್ದು ಅಂತಂದೇಳಿ. ಮತ್ತೆ ಮಕ್ಕಳು ಏನು ಅಂತಂದ್ರೆ, ಇದು ನಾವು ತಂದೆ ತಾಯಿಗಳಾಗಿ ನಮಗೆ ಗೊತ್ತಿರ್ಬೇಕು ಮಗು ಏನೇನನ್ನ ಪಾಲನೆ ಮಾಡ್ಬೇಕು ಅಂತ ನಾವು ಹೇಳಿ ಕಳಿಸ್ಬೇಕಲ್ಲ ಮಕ್ಕಳಿಗೆ. ಸೊ ಅದಕ್ಕೆ ಇದನ್ನ ನಿಮಗೆ ತಿಳಿಸ್ತಾ ಇದೀನಿ. ದಯವಿಟ್ಟು ನಿಮ್ಮ ಮಗುಗೆ ತಿಳಿಸಿ, ಚೆನ್ನಾಗಿ ಓದೋದಕ್ಕೆ ಹೇಳಿ. ಆಮೇಲೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಗೋಸ್ಕರ ಆಧಾರ್ ಕಾರ್ಡು ಮತ್ತೆ ಅಥವಾ ಯಾವ್ದಾದ್ರು ಒಂದು ಗೌರ್ಮೆಂಟ್ ರಿಲೇಟೆಡ್ ಸರ್ಟಿಫಿಕೇಟ್ ಅನ್ನ ಎಕ್ಸಾಮ್ ತಗೊಂಡೋಗ್ಬೇಕಾಗತ್ತೆ. ನೀವ್ ಯಾರಾದ್ರೂ ಹೋಗ್ತಿರಲ್ಲ ಅದನ್ನ ನೋಡ್ಕೊಳ್ಳಿ. ಆಮೇಲೆ ಯಾರಾದ್ರೂ ಯಾವ್ದೇ ಒಂದು ಮಗು ಸೆಲೆಕ್ಟ್ ಆಯ್ತು ಅಂತಂದ್ರೆ ಎಲ್ಲ ಸರ್ಟಿಫಿಕೇಟ್ಸ್ನ ಅವ್ರು ವೆರಿಫೈ ಮಾಡಿ ಫೈನಲ್ ಅಡ್ಮಿಷನ್ ಮಾಡೋದು. ಇದಿಷ್ಟು ಏನಾಯ್ತು, ಏನೇನ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಆಯ್ತು. ಮಕ್ಕಳೇ ಚೆನ್ನಾಗಿ ಓದಿ, ಎಕ್ಸಾಮ್ನ ಚೆನ್ನಾಗಿ ಮಾಡಿ. ಯಾರ್ಯಾರು ಎಕ್ಸಾಮ್ ಅಟೆಂಡ್ ಮಾಡ್ತಿದ್ದೀರಾ ನೀವೆಲ್ಲರೂ ನವೋದಯ ಸ್ಕೂಲ್ಗೆ ಸೆಲೆಕ್ಟ್ ಆಗಿ ಒಳ್ಳೆ ಭವಿಷ್ಯ ನಿಮ್ದಾಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮೊಬೈಲ್ನಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಡ್ಮಿಟ್ ಕಾರ್ಡ್ನ ಅಂತ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿಲ್ಲ, ಯಾಕೆಂದ್ರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ, ನೋಡೋಕ್ಕಾಗಲ್ಲ ಅಂತಂದೇಳಿ ಅದನ್ನ ಬೇರೆ ವಿಡಿಯೋ ಅಂತ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂತ ನಾನು ನಂಬಿದ್ದೀನಿ. ಹೇಗನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚು ವಿಡಿಯೋ ಇದೇ ರೀತಿ ನಿಮಗೆ ಮಾಡಿ ಉಪಯೋಗ ಆಗೋ ರೀತಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.